ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಹಲವಾರು ಕೋರ್ಟ್ ಆದೇಶಗಳಿದೆ. ಅವ್ರು ಹೇಳ್ತಾರೆ, ಮೊನ್ನೆ ಧಮಕಿ ಹಾಕ್ತಾರೆ ರೈತರಿಗೆ, ಏನೋ ಧರ್ಮಕ್ಕೆ ದುಪ್ಪಟ್ಟು ಏರಿಕೆ ಮಾಡಿಸ್ಬಿಟ್ರಂತೆ. ಇವರು ಪರ್ಸನಲಿ ರಿಸ್ಕ್ ತಗೊಂಡು ಏನು ಪರಿಹಾರ ಕೊಡಬೇಕು, ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡಿಸ್ತಾ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ಕೊಂಡು ದುಡ್ಡು ತಗೊಂಡ್ರೆ ಸರಿ, ಇಲ್ಲ ಸೈಟ್ ಬೇಕು ಅಂದರೆ ಸೈಟ್ ತಗೊಳ್ಳಿ, ಇಲ್ಲದೆ ನಿಮಗೆ ನಾವೇನೀಗ ಪರಿಹಾರ ಕೊಡಬೇಕು ಅಂತ ಇದ್ದೀವಿ ಅದನ್ನು ಕಟ್ ಮಾಡಿ ಇದಕ್ಕೆ ಕಟ್ಬಿಡ್ತಾರಂತೆ, ಕೋರ್ಟಿಗೆ ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತ ಹೇಳಿ. ಇವತ್ತು ಇಲ್ಲಿ ರೇಟ್ ಫಿಕ್ಸ್ ಮಾಡವ್ರೆ, ಯಾವ್ಯಾವ ವಿಲೇಜಲ್ಲಿ ಏನೇನು ರೇಟು ಅಂತ ಹೇಳಿ ಎಕರೆಗೆ ಫಿಕ್ಸ್ ಮಾಡ್ಕೊಂಡ್ರದ್ದು ಒಂದು ಭಾಗ ಅದಿರಲಿ. ಇವತ್ತೇನು 2 ಕೋಟಿ ಕೊಡ್ತೀವಿ ಅಂತಾರಲ್ಲ, 2 ಕೋಟಿ, ಕೆಲವು ಊರಲ್ಲಿ 2 ಕೋಟಿ 25 ಲಕ್ಷ ಮೇಯ್ನ್ ರೋಡಿಗೆ. ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಲ್ವೇ? 2016 ನಿಮ್ಮ ಈಗಲ್ ಟೌನು, ಇವತ್ತೇನು ಈ ಹಳ್ಳಿಗಳಿದೆ, ಈ ಹಳ್ಳಿಗಳು ಈ ಈಗಲ್ ಟನ್ಗೆ ಅಟ್ಯಾಚ್ಡೇ ಇರ್ತಕ್ಕಂಥದ್ದು. ಈಗಲ್ ಟನ್ದು ಈ ಅಟ್ಯಾಚ್ಡ್ ವಿಲೇಜ್ಗಳು ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿ 983 ಕೋಟಿ ದುಡ್ಡು ಕಟ್ಟಿ ಅಂತ ಹೇಳಿದ್ರಲ್ಲಪ್ಪ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ದೀರಿ. ನಿಮ್ಮ DC ರೆಕಮೆಂಡ್ ಮಾಡ್ತಾನೆ 12 ಕೋಟಿ ಎಕರೆಗೆ ಸರ್ಕಾರಿ ಜಾಗಕ್ಕೆ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬ್ ಲ್ಯಾಂಡು 77 ಎಕರೆ. ಅವರೇನು ಅಲ್ಲೊಂದು ಈಗಲ್ ಟೌನ್ ಮಾಡಲಿಕ್ಕೆ ಅದೆಂಥದ್ದು ನಿಮ್ಮ ಗೇಮ್ ಇದು ನಿಮ್ಮ ಗಾಲ್ಫ್ ಇದು ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಸ್ವಂತ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜಾಗ ಅದು. ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DC-ಗಳು 3 ಥರ ಆದೇಶ ಮಾಡ್ತಾರೆ. ಈ 12 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಶಿವಕುಮಾರ್ ಅವರೇ? 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದಿರಿ ಕ್ಯಾಬಿನೆಟ್ಟಲ್ಲಿ? ಅದೆಲ್ಲೋ ಬೈ ಎಲೆಕ್ಷನ್ನಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋದ್ರೆ ನಿಮ್ಮ ಶಿಷ್ಯಂದ್ರನ್ನ, ಅವನು ಪಾಪ ಅವನು ಯಾರೋ ಊಟ ಕೊಟ್ಟವನು 98,000 ರೂಪಾಯಿ ಬಿಲ್ ಕೊಟ್ಟ. ಇವರು ಮಹಾನುಭಾವ, ನನಗೆ ಬಿಲ್ ಕೊಡ್ತೀಯ 98,000 ರೂಪಾಯಿಗೆ ಅಂತ ಹೇಳಿ, ಕಲಿಸ್ತೀನಿ ಬುದ್ಧಿ ನಿನಗೆ ಅಂತ ಬ್ಯಾಗಿನ ತೆಗೆದು 1 ಲಕ್ಷ ದುಡ್ಡು ಕೊಟ್ಟು ಬಂದ. ಇಲ್ಲಿಗೆ ಬಂದು 983 ಕೋಟಿ ಫಿಕ್ಸ್ ಮಾಡಿದಾರೆ ಯಾರು? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, DC ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದಿರಿ? ಈಗ ಅದು 10 ವರ್ಷದಿಂದ. ಏನು ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡಿಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನಿಮ್ಮನ್ನೆಲ್ಲ ಒಕ್ಕಲೆಬ್ಬಿಸ್ತೀವಿ ಅಂತಂದರೆ